ಬೆಂಗಳೂರಿಗೆ ಕಂಟಕವಾಗ್ತಾ ಇದೆಯಾ ಆ 7 ಏರಿಯಾಗಳು? ಕಂಟೈನ್ಮೆಂಟ್ ಝೋನ್ಗಳು ಬೆಂಗಳೂರಿಗೆ ಕಂಟಕವಾಗ್ತಾ ಇದೆಯಾ? ಆ 7 ಏರಿಯಾದಿಂದಾನೇ ಸುಮಾರು 169 ಕೇಸ್ ಬಂದಿದೆ ಬೆಂಗಳೂರಲ್ಲಿ. ಒಟ್ಟು 303 ಕೇಸ್ಗಳು, ಅದರಲ್ಲಿ 169 ಈ 7 ವಾರ್ಡ್ಗಳಲ್ಲೇ ಇದೆ. 7 ಕಂಟೈನ್ಮೆಂಟ್ ಝೋನ್ಗಳ ಅವಧಿಯನ್ನ ವಿಸ್ತರಣೆ ಮಾಡಲಾಗುತ್ತೆ. 7 ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಇನ್ನಷ್ಟು ದಿನೇ ದಿನೇ ಹೆಚ್ಚುತ್ತಾನೆ ಇದೆ ಕೊರೋನಾ. ಎಷ್ಟು ದಿನ ಕಂಟೈನ್ಮೆಂಟ್ ಏರಿಯಾ ಅಂತ ವಿಸ್ತರಣೆ ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ಆದರೆ ಕೊರೋನಾ ಹರಡ್ತಾ ಇರ್ತಕ್ಕಂಥ ಪ್ರಮಾಣ ಇನ್ನೂ ಕೂಡ ಜಾಸ್ತಿನೇ ಆಗ್ತಾ ಇದೆ, ಅಲ್ಲಿ ಕಡಿಮೆ ಆಗ್ತಾ ಇಲ್ಲ. ಸೊ ಬೆಂಗಳೂರಿನಲ್ಲಿ ಹಾಗಾದ್ರೆ ಪಾದರಾಯನಪುರದಲ್ಲಿ ಕಂಟೈನ್ಮೆಂಟ್ ಅವಧಿ ವಿಸ್ತರಣೆ ಮಾಡಲಾಗಿದೆ. ಹೊಂಗಸಂದ್ರದಲ್ಲೂ ಕೂಡ ಜೂನ್ 5ನೇ ತಾರೀಕುವರೆಗೆ ಕಂಟೈನ್ಮೆಂಟ್ ಅವಧಿ ವಿಸ್ತರಣೆ ಮಾಡಲಾಗಿದೆ. ಶಿವಾಜಿನಗರದಲ್ಲೂ ಕೂಡ 46 ಕೇಸ್ ಕಂಡು ಬಂದಿದೆ ಜೂನ್ 13ನೇ ತಾರೀಕುವರೆಗೆ. ಪಾದರಾಯನಪುರದಲ್ಲಿ 64 ಕೇಸು ಜೂನ್ 21ನೇ ತಾರೀಕುವರೆಗೆ. ಹೊಂಗಸಂದ್ರದಲ್ಲಿ ಕೂಡ 35 ಕೇಸ್ ಕಂಡು ಬಂದಿದೆ ಜೂನ್ 5ನೇ ತಾರೀಕುವರೆಗೆ. ಮಂಗಮನಪಾಳ್ಯ 14 ಕೇಸು ಜೂನ್ 23ರವರೆಗೆ ಅವಧಿ ವಿಸ್ತರಣೆ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಬೆಂಗಳೂರಿನ ಈ 7 ಏರಿಯಾಗಳಲ್ಲಿ ಕಂಟೈನ್ಮೆಂಟ್ ಝೋನ್ ವಿಸ್ತರಣೆ ಸೇರಿದಂತೆ ಬೇರೆ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಆಲ್ರೆಡಿ ಜನರು ಏನ್ ಹೇಳ್ತಾ ಇದ್ದಾರೆ? ಜನರಿಗೂ ಅರ್ಥ ಆಗ್ಬೇಕಲ್ವಾ, ಇನ್ನು ಕೂಡ ಕೊರೋನಾ ಕಂಟ್ರೋಲ್ ಬಂದಿಲ್ಲ ಅಂತ. ಏನಿದೆ ಸಿಚುವೇಶನ್? ಶ್ರೀಲಕ್ಷ್ಮಿ, ಇದು ತುಂಬಾ ದುರದೃಷ್ಟಕರ ವಿಚಾರ. ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಜನರೇ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇನ್ನು ಕೂಡ ಕಂಟೈನ್ಮೆಂಟ್ ಝೋನ್ ಅಂದ್ರೆ ಯಾವ ರೀತಿಯ ಸ್ಟ್ರಿಕ್ಟ್ನೆಸ್ ಇಂದ ಆ ಇಡೀ ಏರಿಯಾ ಸೀಲ್ ಡೌನ್ ಆಗ್ಬೇಕಿತ್ತು, ಯಾವ ರೀತಿ ಜನ ಬಿಹೇವ್ ಮಾಡ್ಬೇಕಿತ್ತು, ಎಕ್ಸಾಕ್ಟ್ಲಿ ಅದ್ರ ಆಪೋಸಿಟ್ ಮಾಡ್ತಾ ಇದಾರೆ. ಸೊ ಡೇ 1 ಇಂದ ಕೂಡ ನಾವು ಪಾದರಾಯನಪುರದ ಎಕ್ಸಾಂಪಲ್ಸ್ ನೋಡಿದ್ವಿ, ಶಿವಾಜಿನಗರದ ನೋಡಿದ್ವಿ. ಅದೆಷ್ಟೇ ಮಟ್ಟಿಗೆ ಪೊಲೀಸರನ್ನ ಕಾವಲಿಗೆ ಹಾಕೋದಿರ್ಬೋದು ಅಥವಾ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲರೂ ಮನೆ ಮನೆಗೆ ತೆರಳಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇರ್ಬೋದು. ಇದೆಲ್ಲ ಏನೇ ಮಾಡಿದ್ರು ಕೂಡ ಕೇಸಸ್ ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಆಯ್ತು. ಪಾದರಾಯನಪುರದ ಕ್ಲಸ್ಟರ್, ನಂತರ ಶಿವಾಜಿನಗರದ ಕ್ಲಸ್ಟರ್, ಹೊಂಗಸಂದ್ರ, ಮಂಗಮ್ಮನಪಾಳ್ಯ, ಇದೆಲ್ಲಾ ಕಡೆ ಇದೇ ರೀತಿ ಕೇಸ್ಗಳು ಆಲ್ಮೋಸ್ಟ್ 1 ವೀಕ್ ಒಳಗೆ ತುಂಬಾ ದೊಡ್ಡ ಸಂಖ್ಯೆನಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಏನಿದ್ರು ಅವರು ಕೂಡ ಪಾಸಿಟಿವ್ ಆಗಿ ಟರ್ನ್ ಆದ್ರು. ಸೊ ಇಷ್ಟುವರೆಗೆ ಜಾಸ್ತಿ ಕೇಸ್ಗಳು ಯಾವ್ಯಾವ ಏರಿಯಾಸ್ ಅಲ್ಲಿ ಕಂಡು ಬಂದಿದೆ ಅದನ್ನೆಲ್ಲ ಮಾರ್ಕ್ ಮಾಡಿ ಅವರೆಲ್ಲರ ಕಂಟೈನ್ಮೆಂಟ್ ಏರಿಯಾದ ಒಂದು ದಿನಾಂಕವನ್ನ BBMP ನಿಗದಿ ಮಾಡಿತ್ತು. ಆ ದಿನಾಂಕವನ್ನ ಈಗ ಎಕ್ಸ್ಟೆಂಡ್ ಮಾಡಿದೆ. 7 ವಾರ್ಡ್ಗಳು ಇನ್ನೂ ಕೂಡ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಇದೆ. ಅದರಲ್ಲೂ ಎಸ್ಪೆಷಲಿ ಪಾದರಾಯನಪುರ ಜೂನ್ 21ನೇ ತಾರೀಕಿನವರೆಗೂ ಅದು ಕಂಟೈನ್ಮೆಂಟ್ ಝೋನ್ ಆಗಿನೇ ಕಂಟಿನ್ಯೂ ಆಗುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಪಾದರಾಯನಪುರದಲ್ಲಿ ಮತ್ತಷ್ಟು ಪಾಸಿಟಿವ್ ಕೇಸಸ್ ಕಂಡ್ರೆ ಆಗ ಈ ಒಂದು ದಿನಾಂಕ ಮತ್ತಷ್ಟು ಮುಂದೆ ಹೋಗುವಂತ ಒಂದು ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಅಲ್ಲಿರುವಂತವರೆಲ್ಲರೂ ಚಿಕಿತ್ಸೆನ, ಯಾರು ಪಾಸಿಟಿವ್ ಆಗಿದ್ದಾರೆ ಅವರೆಲ್ಲರೂ ಚಿಕಿತ್ಸೆನ ಪಡೆದು ಮನೆಗೆ ಮರಳಿ ಮನೆಯಲ್ಲಿ ಅವರು ಕ್ವಾರಂಟೈನ್ ಪೀರಿಯಡ್ ಅನ್ನ ಮುಗಿಸಿ ಮತ್ತೊಮ್ಮೆ ಟೆಸ್ಟ್ ಆಗ್ಬೇಕು. ಮತ್ತೊಂದು, ಆಲ್ರೆಡಿ ಅಲ್ಲಿ ಯಾರು ಸಸ್ಪೆಕ್ಟ್ ಇದ್ದಾರೆ ಅವರೆಲ್ಲರೂ ತಮ್ಮ ಕ್ವಾರಂಟೈನ್ ಪೀರಿಯಡ್ ನ ಮುಗಿಸ್ಬೇಕು. ಇಡೀ ವಾರ್ಡೇ ಒಂದು ಕಣ್ಗಾವಲಿನಲ್ಲಿ ಇರಬೇಕಾದಂತಹ ಒಂದು ಪರಿಸ್ಥಿತಿ. ಸೊ ಈ ಎಲ್ಲಾ ವಾರ್ಡ್ಗಳಲ್ಲಿ ಈ 7 ವಾರ್ಡ್ಸ್ ಏನಿದೆ, ಈ 7 ವಾರ್ಡ್ಗಳಲ್ಲಿ ಇರುವಂತಹ ಕಂಟೈನ್ಮೆಂಟ್ ಅವಧಿಯನ್ನ ಆಲ್ಮೋಸ್ಟ್ ಪ್ರತಿ ಸಲ ರಿಪೋರ್ಟ್ ಬಂದಾಗ್ಲೂ ಕೂಡ ಅದರ ಒಂದು ಎಕ್ಸ್ಟೆನ್ಷನ್ ಆಗಿರುತ್ತೆ. ಸೊ ಈಗ ಈ ಏರಿಯಾಗಳಲ್ಲಿ ಹೆಚ್ಚಿನ ಸಂಖ್ಯೆನಲ್ಲಿ ನಾವು ಪ್ರಕರಣ ನೋಡ್ತಾ ಇಲ್ಲ ಅನ್ನೋದು ನಿಜ ಆದ್ರೂ ಕೂಡ ಅದು ಕಂಪ್ಲೀಟ್ ಆಗಿ ಕಮ್ಮಿ ಆಗಿಲ್ಲ. ಪ್ರತಿದಿನ ಒಂದೇ ಕ್ಲಸ್ಟರ್ ನಲ್ಲಿ ಮತ್ತಷ್ಟು ಹೊಸ ಕೇಸ್ಗಳನ್ನ ನೋಡ್ತಾನೆ ಇದೀವಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಕಂಟೈನ್ಮೆಂಟ್ ಡೇಟ್ ಅನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜೊತೆಗೆ ಮತ್ತಷ್ಟು ಪಾಸಿಟಿವ್ ಕೇಸ್ಗಳು ಬರ್ತಾನೆ ಇದೆ. ಅದು ಕಂಪ್ಲೀಟ್ ಆಗಿ 0ಗೆ ಬರೋ ತನಕ ಕೂಡ ಈ ಅಪಾಯ ಮುಗಿಯೋದಿಲ್ಲ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ.